ಮಹತ್ವಾಕಾಂಕ್ಷೆ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದ್ರು ಬ್ಯಾಂಕ್ಗಳು ಹೋಲ್ಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ನಮಗೆ ಸಿಕ್ಕಿದೆ. ಇದಾಗಿರೋದು ಯಾದಗಿರಿಯಲ್ಲಿ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ನ ಅಧಿಕಾರಿಗಳು ಆ ಹಣ ಅಕೌಂಟ್ನಲ್ಲಿ ಬಂದು ಬಿದ್ದಿದ್ರು, ಅದನ್ನು ತಡೆ ಹಿಡಿತಾ ಇದ್ದಾರೆ, ಡ್ರಾ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಕೇವಲ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಅಲ್ಲ, ಅನ್ನಭಾಗ್ಯ, PM ಕಿಸಾನ್, ಬೆಳೆ ಪರಿಹಾರ ಹೀಗೆ 10 ಯೋಜನೆಗಳ ಹಣವನ್ನು ಬ್ಯಾಂಕ್ ರೈತರ ಸಾಲಕ್ಕೆ ಜಮೆ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಖಾನಾಪುರದಲ್ಲಿ ಇಂತಹ ಘಟನೆ ನಡೆದಿದ್ದು, SBI ಬ್ಯಾಂಕ್ ಮ್ಯಾನೇಜರ್ ದುರ್ವರ್ತನೆ ತೋರುತ್ತಿದ್ದಾರೆ ಅಂತ ಆರೋಪಿಸಲಾಗಿದೆ. 100ಕ್ಕೂ ಹೆಚ್ಚು ಮಹಿಳೆ ಪಿಂಚಣಿದಾರರ ಹಣಕ್ಕೆ ಕತ್ತರಿ ಹಾಕಲಾಗಿದ್ದು, ಪ್ರತಿಯೊಬ್ಬರ ಖಾತೆಯಲ್ಲಿ 30 ರಿಂದ 50 ಸಾವಿರ ಹಣವನ್ನು ಜಮೆ ಮಾಡಲಾಗ್ತಾ ಇದೆಯಂತೆ. ಹೀಗಾಗಿ ಹಣ ಬಿಡುಗಡೆ ಮಾಡುವಂತೆ ಜನ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಬ್ಯಾಂಕ್ ಮ್ಯಾನೇಜರ್ನ ಕೇಳಿದ್ರೆ ಸಾಲ ಕಟ್ಟಿ ಹಣ ವಿತ್ಡ್ರಾ ಮಾಡಿ ಅಂತ ಹೇಳಿದ್ದಾರಂತೆ. ರೊಕ್ಕನು ಬಿದ್ದಾವ್ರಿ, ಲಕ್ಷ್ಮಿ ರೊಕ್ಕನು ಬಿದ್ದಾವ್ರಿ. ಮೋದಿ 2,000 ಬದ್ದೂನು ಕೊಟ್ಟಿಲ್ಲ, ಒಟ್ಟಲ್ಲಿ ಹಾಕಿಬಿಟ್ಟಾರ ನೋಡ್ರಿ. ಅಕ್ಕಿ ರೊಕ್ಕನು ಕೊಟ್ಟಿಲ್ಲ, ಅವ್ನು ಇದಕ್ಕೆ ಬೀಳ್ತಾವ್ರಿ. ಈಗ 8-9 ತಿಂಗಳ ಮೇಲೆ ಐತ್ರಿ, ಒಂದು ಮತ್ತೆ 8-9 ತಿಂಗಳ ಮೇಲೆ ಆಗೋಯ್ತ್ರಿ. 1 ವರ್ಷ ಸಾಲಕ್ಕೆ ಬತ್ರಿ, ಕೊಡವಲ್ಲ ರೊಕ್ಕನೇ ಒಟ್ಟ. ಮಾನ್ಯ ಸಾರಿ ಬಂದಾವ್ರಿ, 2 ತಿಂಗಳು 3 ತಿಂಗಳು ನೋಡು ಬಂದಾಗ 22 ಸಾವಿರ ಬಿದ್ದಾವ್ರಿ. 22 ಸಾವಿರ ಬಿದ್ದರೆ ಕೊಡೋದಿಲ್ಲ, ರೊಕ್ಕ ಕಟ್ಟಿ ಸಾಲ ಕಟ್ಟಿ ಒಯ್ಯಿ ರೊಕ್ಕ ಅಂತಾರ್ರಿ. ಇಲ್ರಿ ಮಗಳ ದವಾಖಾನಿಗೆ ಹಾಕಿನಿ, ಕೊಡ್ರಿ ರೊಕ್ಕ ಅಂದ್ರೆ ಕೊಟ್ಟಿಲ್ಲ ನೋಡ್ರಿ. ಕರ್ಕೊಂಬಂದಿವ್ರಿ ಸಾಲ ಮಾಡ್ಕೆ ತೋರ್ಸ್ಕೊಂಡ್ಕೆ. ಇನ್ನು ಸಾಲಕ್ಕೆ ಜಮಾ ಮಾಡಕ್ ನಿಂತಾರಿ. 1.5 ಲಕ್ಷ ಆದ್ರಿ. 1 ವರ್ಷದ 4 ತಿಂಗಳು ಆಗ್ಯದ್ರಿ. ನಾವು ಸಾಲ ಒಯ್ದು ಬರ್ದು ಅವನು ಕಟ್ ಮಾಡ್ಯಾರ ಅವರು. ಅವ್ನು ಇಲ್ಲೇ ಜಮಾ ಆತಾವ, ಲಕ್ಷ್ಮಿ ರೊಕ್ಕ ಇಲ್ಲೇ ಜಮಾ ಆತಾವ, ಅಕ್ಕಿ ರೊಕ್ಕನ ಇಲ್ಲೇ ಜಮಾ ಆತಾವ, ಮತ್ತು ಮೋದಿ 2,000 ಬೀಳು ಅವನು ಇಲ್ಲೇ ಜಮಾ ಆತಾವ್ರಿ. ಈಗ ಬಂದ್ರೆ ಸಾಲ ಕಟ್ಟು ರೊಕ್ಕ ನಿನ್ನ ದುಡ್ಡು ಅಂತಾರ. ಈ ಶಾಖಾ ವ್ಯವಸ್ಥಾಪಕರು ಏನದ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಪಿಂಚಣಿ ಅಮೌಂಟು, ಮತ್ತೇನದ ವಿಧವೆ ವೇತನ, ವಯಸ್ಕರ ದುಡ್ಡು, ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಬೆಳೆ ಪರಿಹಾರ, ಇನ್ನಿತರ ಎಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಈ ಒಂದು ರೇಷನ್ ಕಾರ್ಡ್ದು ಕೂಡ ಅಮೌಂಟ್ ಕೂಡ ಒಂದು 5 kg ಅಕ್ಕಿ ದುಡ್ಡನ್ನು ಕೂಡ ಇವತ್ತು ಸಾಲ ಇದೆ ನಿಮ್ಮದು ರೈತರದ್ದು ಅಂತ ಹೇಳಿ ಇವತ್ತು ತಡೆ ಹಿಡಿತಕ್ಕಂಥ ಕೆಲಸ ಇವತ್ತು ಶಾಖಾ ವ್ಯವಸ್ಥಾಪಕರು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸರ್ಕಾರನ ಕೂಡ ಇವತ್ತು ಆದೇಶ ಹೊರಡಿಸ್ಯಾರ, ಯಾವುದೇ ಪಿಂಚಣಿ ಆಗಲಿ ಪರಿಹಾರದ ಅಮೌಂಟ್ ಆಗಲಿ ಸರ್ಕಾರಗಳು ಹೇಳಿದ್ರು ಕೂಡ ಇವತ್ತೇನದ ಶಾಖೆ ವ್ಯವಸ್ಥಾಪಕರು ಏನು ತನ್ನ ಮನೆಯಿಂದನೇ ಸಾಲ ಕೊಟ್ಟಿರೋ ರೀತಿ ಏನದ ಇವತ್ತು ವರ್ತನೆ ಇವತ್ತು ಅವ್ರದ್ದು ಸರಿ ಇಲ್ಲ. ಮತ್ತು ರೈತರು ಮತ್ತು ಖಾತೆಗಳು ಏನಿರ್ತಾವೆ ಸಾಲ ಕೊಡಬೇಕಾದ್ರೆ ಮಧ್ಯವರ್ತಿಗಳಿಂದ ಬೆಳೆ ಪರಿಹಾರ ರೊಕ್ಕನೂ ಕೊಟ್ಟಿಲ್ಲ ಅಂದ್ರೂ ಬಂದು ಒಮ್ಮೆ 30,000 ಮುರಿಯಕ್ಕೆ ಹೋಗೀನಿ ರೀ. 30,000 ಬಂದಿತ್ತು ಬೆಳೆ ಪರಿಹಾರದು, ಮುರಿಯಕ್ಕೆ ಹೋಗೀನಿ. ಮುರಿಯಕ್ಕೆ ಹೋದ್ಮೇಲೆ ಮತ್ತೆ 28,000 ರೂಪಾಯಿ ಬಂದು ಕೊಡ್ರಿ ಅಂತ ಬಂದೆ. ಅವೆಲ್ಲ ಸಾಲ ಕೊಟ್ಟಿಗೆ ಸೊಯ್ನಿ ರೊಕ್ಕ ಅಂತಂದ್ರು. ಆಯ್ತು ರೀ, ಮತ್ತೆ ಏನು ಮಾಡಮ್ಮ, ಎಲ್ಲಿಂದ ಕಟ್ಟಮ್ಮ? ಗಂಡು ಮಕ್ಕಳಿಲ್ಲ ಏನಿಲ್ಲ, ಕಟ್ಟೋದು ಆಗಂಗಿಲ್ಲ ರೀ. ಏನು ಮಾಡ್ಬೇಕು, ಒಬ್ಬಾಕಿನಿ ಹೆಣ್ಮಗಳು ಇದೀನಿ ನಾನು, ಎಲ್ಲಿಂದ ಕಟ್ಟಲಿ? ಒಂದು 5,000 ಕೊಡ್ರಿ ಇದ್ರಾಗ ಅಂದ್ರೆ ಕೊಡಲಿಲ್ಲ ರೀ.